ಸೀನಿಯರ್, ಒಂದ್ ನಿಮಿಷ. ನಾನು ಇವನು 2 ವರ್ಷದಿಂದ ಲವ್ ಮಾಡ್ತಿದೀವಿ. ನಾನ್ ರಾತ್ರಿ ಇಲ್ಲಿ ಕೆಲ್ಸ ಮಾಡ್ತಿರೋದ್ರಿಂದ ಅವನು ಅನುಮಾನ ಪಡ್ತಿದ್ದಾನೆ. ನಮ್ ಕೆಲ್ಸದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನಪ್ಪಾ? ಅದಲ್ಲ ಸಾರ್, ಒಂದ್ ಹುಡುಗಿ ರಾತ್ರಿ ಒಬ್ಳೆ ಕೆಲ್ಸಕ್ ಹೋಗಿ ಮನೇಲಿ ಹಗ್ಲಲ್ಲಿ ನಿದ್ದೆ ಮಾಡ್ತಿದ್ರೆ ಏನೋ ಕೆಟ್ಟ ಕೆಲ್ಸ ಮಾಡ್ತಿದ್ದಾಳೆ ಅಂತ ಅಕ್ಕಪಕ್ಕದವ್ರು ತಪ್ಪಾಗಿ ಮಾತಾಡ್ತಿದಾರೆ ಸಾರ್. ದಡ್ಡ ಮಾಡದ್ರಲ್ಲೆಲ್ಲ ತಪ್ಪು ಹುಡ್ಕೋದೇ ಕಣ ಅಕ್ಕಪಕ್ಕದವ್ರ ಕೆಲ್ಸ. ಈಗ ಪಕ್ಕದಲ್ಲಿರೋ ಪಾಕಿಸ್ತಾನ ನಮ್ ತಪ್ಪೇಳಲ್ವಾ? ನಾವ್ ಅವ್ರ ತಪ್ಪೇಳಲ್ವಾ? ದಡ್ಡ ಜೇಮ್ಸ್, ನಮ್ ಕೆಲ್ಸದ ಬಗ್ಗೆ ಸ್ವಲ್ಪ ಹೇಳ ಅವನ್ಗೆ. ಅದೇನು ಅಂದ್ರೆ ಇದೊಂದು ಕಾಲ್ ಸೆಂಟರ್ ಕಣಪ್ಪ. ಇಲ್ಲೊಂದು 150 ಹುಡುಗರು 150 ಹುಡುಗಿರ್ ಕೆಲಸ ಮಾಡ್ತಾರೆ. ಅದಲ್ಲದೆ ಅವ್ರ ಜೊತೆಗೆ ನಮ್ಮಂತ ಸೀನಿಯರ್ಸು ಕೆಲಸ ಮಾಡ್ತಾರೆ. ದಿಸ್ ಇಸ್ ಅನ್ ಅಮೆರಿಕನ್ ಕಂಪನಿ. ನಮ್ ಕೆಲಸ ಏನು ಅಂದ್ರೆ ಅಮೆರಿಕದಲ್ಲಿರೋ ಬ್ಯಾಂಕ್ಗಳು ಕೊಡೋಂತ ಲೋನ್ನ ಅಮೆರಿಕದಲ್ಲಿರೋ ಜನರಿಗೆ ಕೊಡ್ಸೋದಕ್ಕಾಗಿ ನಾವ್ ಇಲ್ಲಿ ಕುತ್ಕೊಂಡು ಪಂಚಾಯತಿ ಮಾಡ್ತೀವಿ. ಅದನ್ನ ನಾವ್ಯಾಕ್ ಮಾಡ್ತೀವಿ ಅಂತ ನೀನ್ ಅನ್ಕೋಬಹುದು. ಬರೀ ಮಾತಲ್ಲೇ ಮನೆ ಕಟ್ಟೋ ಅಂತ ಸಂಸ್ಕೃತಿ ನಮ್ದು. ಇಂಥ ಕೆಲಸ ಮಾಡಕ್ಕಾಗಲ್ವಾ? ಅಷ್ಟು ಅಲ್ದೇನೆ ಅವ್ರು ಕೊಡೋ ಸ್ವಲ್ಪ ಸಂಬಳನ ಎಲ್ಲದನ್ನು ಎಲ್ಲಾ ತರದಲ್ಲೂ ಮುಚ್ಚಿಕೊಂಡು ತಗೊಳ್ಳೋಂತ ಸಂಸ್ಕೃತಿ ಕೂಡ ನಮ್ದೇನೆ. ನಾವೇನ್ ಅನ್ಕೊಂಡಿದೀವಿ? ಬ್ರಿಟಿಷರು ನಮ್ಮಿಂದ ತಗೊಂಡೋಗಿರುವಂತ ಎಲ್ಲಾ ಸಂಪತ್ತನ್ನು ನಾವು ಮತ್ತೆ ತಗೊಂಡ್ ಬರ್ತಾ ಇದೀವಿ ಅಂತ ನಾವ್ ಅನ್ಕೊಳ್ತಾ ಇದೀವಿ. ಆದ್ರೆ ನಿಜವಾಗ್ಲೂ ಏನ್ ನಡೀತಿದೆ ಅಂದ್ರೆ ಅವ್ರು ನಮ್ಮನ್ನ ನೈಸ್ ಆಗಿ ಯಾಮಾರಿಸ್ತಾ ಇದ್ದಾರೆ. ಇಷ್ಟೇ ನೋಡಪ್ಪ ಕತೆ. ಇದಕ್ಕಿಂತ ವಿವರವಾಗಿ ಹೇಳೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಕಣ. ಇದಕ್ಕೆ ಇವಳು ರಾತ್ರಿ ಕೆಲ್ಸಕ್ಕೆ ಹೋಗ್ತಾಳೆ ಅಂತಾನೆ ನಿನ್ ಡೌಟ್? ಹೌದು. ಈಗ ಅಮೆರಿಕದಲ್ಲಿ ಹಗಲು ಕಣೋ. ಅವ್ರ ಹಗಲಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮಗ್ ದುಡ್ಡು. ಇದು ಇಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಎಷ್ಟೋ ಊರಲ್ಲಿ ಎಷ್ಟೋ ಜನ ಇದೇ ಕೆಲ್ಸನೇ ಮಾಡ್ತಾ ಇರೋದು ಕಣ. ಇದು ಗೊತ್ತಿಲ್ದ ಆ ಹೆಣ್ಮಗುನ್ ಮನ್ಸ್ ನಿಸ್ತೇನೋ ಗೂಬೆ ಹೋಗ. ಅದ್ ಅರ್ಥ ಆಗತ್ತೆ ಸಾರ್. ಮೊನ್ನೆ ಈ ಆಫೀಸ್ಗೆ ಬಂದು ಲಕ್ಷ್ಮಿ ಇಲ್ಲಿ ಕೆಲ್ಸ ಮಾಡ್ತಾರಂತ ಕೇಳ್ದೆ. ಅಂತವ್ರು ಯಾರು ಇಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು. ಲಕ್ಷ್ಮಿ, ಸರಸ್ವತಿ, ಅಂಗಾಳ, ಪರಮೇಶ್ವರಿ ಅಂತ ಹೆಸರಿಟ್ಕೊಂಡ್ರೆ ಅಮೆರಿಕದವ್ರಿಗೆ ಅರ್ಥ ಆಗುತ್ತಾ? ನಾವು ಎಲ್ಲರ ಹೆಸರನ್ನು ಬದಲಾಯಿಸಬೇಕು. ನಿಮ್ ಹುಡುಗಿ ಹೆಸರು ಮಾರ್ಗ್ರೆಟ್, ನನ್ನ ಹೆಸರು ಜೇಮ್ಸ್, ಈ ಕರಿನ್ ಹೆಸರು ವೈಟ್. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ತಮ್ಮ ನಿಜವಾದ ಹೆಸರು ನೆನ್ಪೇ ಇರೋದಿಲ್ಲ.